ಜೋಗ ಜಲಪಾತ. ಅದೆಷ್ಟೋ ಬಾರಿ ಲಿಂಗನಮಕ್ಕಿ ಜಲಾಶಯದ ನೀರು ಹೊರಬಿದ್ದು ಈ ಜಲಪಾತಕ್ಕೆ ಜೀವ ಬಂದು ಮೈದುಂಬಿ ಹರಿಯೋ ರುದ್ರ ರಮಣೀಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿರಲಿಲ್ಲ. ಆದರೆ ಇವತ್ತು ಲಿಂಗನಮಕ್ಕಿಯಿಂದ 36,000 ಕ್ಯೂಸೆಕ್ ನೀರು ಜೋಗದೆಡೆಗೆ ಹರಿದು ಬರುತ್ತಿದೆ ಅನ್ನೋ ಸುದ್ದಿ ಸಿಕ್ಕಿತ್ತು. ಆತುರದಲ್ಲಿ ಹೊರಟು ಅಲ್ಲಿಗೆ ತಲುಪಿ ಅದರೆದುರು ನಿಂತಿದ್ದೆ. ಒಮ್ಮೆಲೆಗೆ ಆ ದೃಶ್ಯವನ್ನ ಕಂಡವನಿಗೆ ಆ ಜಲಪಾತದ ಸೌಂದರ್ಯ, ಅದು ಹರಿದು ಬರುತ್ತಿದ್ದ ಗಾಂಭೀರ್ಯ, ಧರೆಯಿಂದ ದಿಗಂತದೆಡೆಗೆ ಮಾರ್ದನಿಸುತ್ತಿದ್ದ ಭೋರ್ಗರೆತ, ಇದೆಲ್ಲದರ ಮುಂದೆ ಸೋತು ಶರಣಾಗದೆ ಬೇರೆ ದಾರಿ ಇರಲಿಲ್ಲ. ರಾಜ, ರಾಣಿ, ರೋರರ್ ರಾಕೆಟ್ ಜೊತೆಗೆ ಇಡೀ ಸೈನ್ಯ ಸಮೂಹವೇ ಬಂದಿಳಿದಿತ್ತು. ವೈಭವವಾಗಿ ದುಮ್ಮಿಕ್ಕುತ್ತಿದ್ದ ಅವುಗಳ ರಭಸ ಅದೆಷ್ಟೋ ಧೂಮಕೇತುಗಳು ಒಂದೊಮ್ಮೆಗೆ ಬಂದಪ್ಪಳಿಸಿದಂತಿತ್ತು. ಶರಾವತಿ ನದಿ 4 ಸೀಳಾಗಿ 830 ಅಡಿಗಳಷ್ಟು ಪ್ರಪಾತಕ್ಕೆ ಬೀಳುವ ದೃಶ್ಯಗಳು, ಅದು ಸೃಷ್ಟಿಸುವ ಭೀಕರ ಶಬ್ದ ತರಂಗಗಳು ಹೃದಯವನ್ನೊಮ್ಮೆ ಕಂಪಿಸದೇ ಇರತ್ತ. ಸೆರಸೋಲಿ, ಎವಾನ್ಸನ್, ಆರ್ವೆ, ನಯಾಗರದಂತಹ ವಿಶ್ವವಿಖ್ಯಾತ ಜಲಪಾತಗಳು ಸೋತು ಶರಣಾಗಲೇಬೇಕು ಈ ಜೋಗವೆಂಬ ಕರ್ನಾಟಕದ ಅನರ್ಘ್ಯ ರತ್ನದ ಮುಂದೆ ಖಂಡಿತ. ಈ ಸ್ವರ್ಗೀಯವಾದ ದೃಶ್ಯವನ್ನ ಕಾಣೋಕಾಗಿಲ್ಲವಲ್ಲ ಅಂತ ಅದೆಷ್ಟೋ ಬಾರಿ ನಿರಾಶೆಯಾಗಿದ್ದೆ. ಹೆಣ್ಣು ಹೊನ್ನು ಮಣ್ಣಿನ ಜೊತೆಗೆ ಈ ಜೋಗದಂತಹ ಜಾಗದ ಅತ್ಯುನ್ನತ ಸೌಂದರ್ಯವನ್ನ ಕಾಣೋ ಯೋಗವೂ ಬೇಕಂದುಕೊಂಡಿದ್ದೆ. ಆ ಯೋಗ ಇವತ್ತು ಬಂದೊದಗಿದೆ. ಅದೆಷ್ಟೇ ನೋಡಿದರೂ ಮರಳೋ ಮನಸ್ಸಾಗಲಿಲ್ಲ. ನೋಡುತ್ತಾ ನಿಂತಷ್ಟು ಹೊತ್ತು ಲೋಕದ ಪರಿವೆಯೇ ಇರಲಿಲ್ಲ. ನನ್ನೊಳಗಾದ ಅನುಭವಗಳನ್ನ ಹೇಳೋಕು ಸಾಧ್ಯವಿಲ್ಲ. ಆ ಅನುಭವಗಳನ್ನ ಅನುಭವಿಸಬೇಕಷ್ಟೇ, ಪದಗಳಲ್ಲಿ ಅನುವಾದಿಸಿ ವಿವರಿಸೋಕಾಗಲ್ಲ. ಆ ಝರಿಯಿಂದ ಜಲರಾಶಿ ಭೂಮಿಯೆಡೆಗೆ ದುಮ್ಮಿಕ್ಕಿ ಆ ಘರ್ಷಣೆಯಿಂದ ಎದ್ದ ಧೂಮರಾಶಿ ಮುಗಿಲಿಗೆ ಮುತ್ತಿಕ್ಕೋ ದೃಶ್ಯಗಳು ಕಣ್ಣ ಮುಂದೆಯೇ ಪುನರಾವರ್ತಿತವಾಗುತ್ತಿತ್ತು. ಅಲ್ಲಿ